ಮಟ್ಟದಲ್ಲಿ ಜಾತ್ಯತೀತ ಜನತಾದಳ ಇಲ್ಲ. ಕೇರಳದಲ್ಲಿ ನಮ್ಮ ಪಕ್ಷದ ಸರ್ಕಾರ ಇತ್ತು. ನಾವು ಯಾವಾಗ ಮೋದಿಯವರ ಜೊತೆ ಸಂಪರ್ಕ ಮಾಡಿದಾಗ ಕೇರಳದ ನಮ್ಮ ಮುಖಂಡರುಗಳು, ಮಂತ್ರಿಗಳು ಸೇರಿದಂತೆ ಎಲ್ಲರೂ ಬಂದು ನಾವು ಎಡಪಂಥೀಯ ಪಕ್ಷದಿಂದ ಇದ್ದೇವೆ, ನಮಗೆ ಅನುಮತಿ ಕೊಡಬೇಕು ಅಂತ ಕೇಳಿದ್ರು. ನಾನು ಅವರಿಗೆ ಅವರ ಶ್ರೇಯೋಭಿವೃದ್ಧಿಗೆ ನಾನು ಆತಂಕ ತರಬಾರದು ಅಂತ ಹೇಳಿ ಅವ್ರಿಗೆ ಪ್ರತ್ಯೇಕವಾಗಿ ನೀವು ಎಡಪಂಥೀಯ ಪಕ್ಷದ ಯುದ್ಧದಲ್ಲಿ ತಾವು ಸಂಪರ್ಕ ಮಾಡಿಕೊಂಡು ಮುಂದುವರಿದೆ ಅಂತ ಹೇಳಿ ಅವರಿಗೆ ನಾನು ಅನುಮತಿಯನ್ನು ಕೊಟ್ಟಿದ್ದೆ. ಆದರೆ ಪಕ್ಷದ ಸಿಂಬಲ್ ಅನ್ನ ನಮ್ಮ ಪಕ್ಷದನ್ನೇ ತೆಗೆದುಕೊಳ್ಬೇಕು ಅಂತ ಹೇಳಿ ಹಾಲಿ ನಡೆಯುವ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕೇರಳದ ಎಲೆಕ್ಷನ್ ಕಮಿಷನ್ ತೀರ್ಮಾನ ಮಾಡೋದ್ರಿಂದ ಅವರಿಗೆ ಮತ್ತೊಮ್ಮೆ ನಾನು ಯಾವುದೇ ಆತಂಕ ಮಾಡಬಾರದು ಅಂತ ಹೇಳಿ ಅವರಿಗೆ ಸಹಕಾರ ಮಾಡಿದ್ರು. ಇನ್ನೊಂದು ವಿಷಯ ಈ ಸಂದರ್ಭದಲ್ಲಿ ಹೇಳ್ತಾನೆ, ಮಹಾರಾಷ್ಟ್ರದಲ್ಲಿ 5 ಜನ ನನ್ನಿಂದ ಯಾವುದೇ ದಯಮಾಡಿ ಯಾವುದೇ 1 ರೂಪಾಯಿನ ಸಹಕಾರವನ್ನು ಕೇಳಿದೆ. 5 ಜನ ಇವತ್ತು ಜಿಲ್ಲಾ ಪಂಚಾಯತಿಗೆ ಗೆದ್ದಿದ್ದಾರೆ ಮಹಾರಾಷ್ಟ್ರದಲ್ಲಿ. ನಾನು ಯಾತಕ್ಕೆ ಇದನ್ನು ಹೇಳಿದೆ ಅಂತ, JDS ಒಂದು ಪ್ರಾದೇಶಿಕ ಪಕ್ಷ ಇದೆ. ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅದರ ಹೊಣೆಗಾರಿಕೆಯನ್ನು ನನ್ನ ಮೇಲೆ ಕೊಟ್ಟರು. ಆದರೆ ಅನೇಕ ಕಾರಣಗಳಿಂದ ಬೇರೆ ಬೇರೆ ನಮ್ಮ ಮುಖಂಡರುಗಳು, ಸಮಾಜವಾದಿ ಪಾರ್ಟಿ ಇರ್ಬೋದು, ರಾಷ್ಟ್ರೀಯ ಜನತಾದಳ ಇರ್ಬೋದು, ಹೀಗೆ ಬೇರೆ ಬೇರೆ ಇವತ್ತು ನಮ್ಮ ಪಕ್ಷ ಒಡೆದು ಹೋದ ಕಾರಣ ಇದು ಕರ್ನಾಟಕದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಕೂಡ ಸದೃಢವಾಗಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮನ್ನು ಗುರುತಿಸ್ತಕ್ಕಂಥದ್ದು ಒಂದು ಹಿನ್ನೆಲೆಯಲ್ಲಿ ಈ ಪಕ್ಷವನ್ನು ಬೆಳೆಸ್ಕೊಂಡು ಬಂದಿರ್ತಕ್ಕಂಥದ್ದು, ಉಳಿಸ್ಕೊಂಡು ಬಂದಿರ್ತಕ್ಕಂಥದ್ದು. ಇವತ್ತೇನು ನನ್ನ ಮುಂದೆ ನೀವು ಕೂತಿದ್ದೀರಿ, ನೀವು ಕಾರಣ ಅನ್ನೋ ಮಾತನ್ನ ನಾನು ಸಂತೋಷ. ಮೈಸೂರು ಜಿಲ್ಲೆಯ ಮಾಜಿ ಮಂತ್ರಿಗಳು ಸಾರಾ ಮಹೇಶ್ ಅವರು ಈ ಸಭೆಗೆ ಬಂದಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರು ಮಂಜೇಗೌಡರು ಬಂದಿದ್ದಾರೆ.
ನಾನು ಮುಂದಿನ ತಿಂಗಳು ಕುಮಾರಸ್ವಾಮಿಯವರ ಹೆಸರು ಮಾತಾಡಿದ್ದೇನೆ, ರೇವಣ್ಣವ್ರ ಹತ್ರಲ್ಲೂ ಮಾತಾಡಿದ್ದೇನೆ, ನಮ್ಮ ಪಕ್ಷದ ಶಾಸಕರ ಹತ್ರಲ್ಲೂ ಮಾತಾಡಿದ್ದೇನೆ. ಜನವರಿ 24ನೇ ತಾರೀಕು ಶನಿವಾರ ಹಾಸನ ನಮ್ಮ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಏನು ಕಾಂಗ್ರೆಸ್ನವರು ಈ 2.5 ವರ್ಷದಲ್ಲಿ 2 ಬೃಹತ್ ಸಭೆ ಮಾಡಿದ್ರು. ಒಂದು ರಾಜಣ್ಣವರು ಉಸ್ತುವಾರಿ ಮಂತ್ರಿ ಇದ್ದಾಗ, ಇನ್ನೊಂದು ಕೃಷ್ಣ ಬೈರೇಗೌಡರು ಉಸ್ತುವಾರಿ ಮಂತ್ರಿ ಆದ್ಮೇಲೆ ಬಹಳ ದೊಡ್ಡ ಸಭೆ ಮಾಡಿದ್ದಾರೆ. ಯಾಕೆ? ಈ ರಾಜ್ಯದಲ್ಲಿ ಯಾವುದೋ ಜಿಲ್ಲೆ ಇದ್ದಿಲ್ವಾ? ಇಲ್ಲಿ ನಡೆದಿರ್ತಕ್ಕಂಥ ನನ್ನೆಲ್ಲ ಅಣ್ಣ ತಮ್ಮಂದಿರು, ಯುವಕರು, ನಮ್ಮ ತಾಯಿದ್ರು, ಯಾಕೆ 30 ಜಿಲ್ಲೆಗಳಲ್ಲಿ ಕೇವಲ 2 ಜಿಲ್ಲೆ, 2 ಕಾರ್ಯಕ್ರಮ ಒಂದೇ ಜಿಲ್ಲೆಯಲ್ಲಿ ಹೇಳಿ. ಇದು 1962ರಿಂದ 2025 ಇದು ದೇವೇಗೌಡರು ಹುಟ್ಟಿದಂಥ ಜಿಲ್ಲೆ, ಅವ್ರನ್ನ ಬೆಳೆಸಿದಂಥ ಜಿಲ್ಲೆ ಇದು. ಆ ಬೆಳೆಸಿದಂಥ ಅನೇಕ ತಂದೆ ತಾಯಿಗಳು ನನ್ನ ಕಣ್ಮುಂದೆ ಇಲ್ಲ, ನನ್ನ ಅಗಲಿ ಹೋಗಿದ್ದಾರೆ. ನನಗೆ ಈಗ 93 ವರ್ಷ ನಡೀತು. ಹೇಗೆ ದೇವೇಗೌಡರಿಗೆ ಇಷ್ಟೊಂದು ಆಟ? ಇವರು ಎತ್ಕೊಂಬರು. ಯಾಕೆ? ದೇವೇಗೌಡರು ನಮ್ಮಪ್ಪ ಸಾಮಾನ್ಯವಾದ್ರೆ, ದೇವೇಗೌಡರು ನಮ್ಮ ಮಣ್ಣಿನ ಮಗ ಕರೀತಾರೆ. ನಮ್ಮಪ್ಪ ಸಾಮಾನ್ಯ ಕುರಿ ದೊಡ್ಡಣ್ಣ ಅಂತ ಕರೀತಾರೆ. ಅವರ ಹೊಟ್ಟೆಯಲ್ಲಿ 2ನೇ ಹೆಂಡತಿಗೆ ಮೊದಲನೇ ಮಗ ನಾನು. ಮೊದಲನೇ ಹೆಂಡತಿ 3 ಜನ ಗಂಡು ಮಕ್ಕಳು. ಮೊದಲನೇ ಹೆಂಡತಿ 10 ದಿನದಲ್ಲಿರೋದು. 2ನೇ ಹೆಂಡತಿ ನಮ್ಮ ತಾಯಿ, ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮೊದಲನೇ ಮಗ. ನಮ್ಮಪ್ಪನಿಗೆ ವಿದ್ಯೆ ಇಲ್ಲ, ಆದ್ರೆ ಒಂದು ಹುಚ್ಚು ನಮ್ಮಪ್ಪನಿಗೆ. 3 ಮಕ್ಕಳು ತೀರೋದ್ರು. ಈ ಮಗನ ಆಯುಷ್ಯ ಏನು ಮಾಡೋದು? ನಮ್ಮಪ್ಪನಿಗೆ ನಾನು ಹುಟ್ಟಿದ ಸಂದರ್ಭದಲ್ಲಿ ನಮ್ಮೂರಿನ ಆಂಜನೇಯ ದೇವಸ್ಥಾನದಲ್ಲಿ ಹುಳೈಗಾರರು ಅಂತ ಒಬ್ಬರು ಅರ್ಚಕರು. ಏನು ಮಾಡೋದು? ಹೆಂಡತಿ ಹೊರಟೋದ್ರು, 3 ಮಕ್ಕಳು ಹೊರಟೋದ್ರು. ಏನೋ ಈ ಹುಡುಗ ಈ ಹುಟ್ಟಿದೆ, ಏನು ಮಾಡೋದು? ಅವ್ರ ಬೀಗರು ಬಂಡಿವಳಿ ರಾಮಾಂಜನೇಯಗಾರರು. ನೀನು ಅವ್ರ ಹತ್ರ ಹೋಗು, ಒಂದು ಜಾತಕ ಬರ್ಕೊಡ್ತಾರೆ. ಆ ಜಾತಕ ಬರೆದ ಪುಣ್ಯ ನನ್ನ ಉಳಿಸ್ಕೊಳ್ಳಿಕ್ಕೆ ಹಲವಾರು ನೋವು. ನನ್ನ ಅಳಿಯ, ಮೊದಲನೇ ಅಳಿಯ,
ಡಾಕ್ಟರ್ ಮಂಜುನಾಥ್, ಎರಡನೇ ಅಳಿಯ ಚಂದ್ರಶೇಖರ್, ಜಯದೇವ ವಿದ್ಯಾ ಆಸ್ಪತ್ರೆ ಸಂಸ್ಥೆಯಲ್ಲಿಯೋ 16 ವರ್ಷ ಡೈರೆಕ್ಟರ್. ನನ್ನ ಉಳಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಎಲ್ಲ ರೀತಿಯ ಹೋರಾಟ ಮಾಡಿ. ಇಲ್ಲಿ ಪಕ್ಕದಲ್ಲೇ ರೇವಣ್ಣ ಇದ್ದಾರೆ, ಅದೆಷ್ಟು ಪೂಜೆ ಮಾಡಿಸಿದ್ವೋ ನಾವು ಗೊತ್ತಿಲ್ಲ. ಶೃಂಗೇರಿಯಾಗಲಿ ಅಂತ ಹೇಳಿ ನಮ್ಮ ಮಕ್ಕಳ ಆರೋಗ್ಯ ಸರಿ ಹೋಗ್ಬೇಕು ಅಂತ ಹೇಳಿ ಶೃಂಗೇರಿ ಜಗದ್ಗುರು 11 ದಿನ ಪೂಜೆ ನಾನು ಹೇಳ್ತಾ ಹೋಗ್ಬೋದು. ಯಾವಾಗ ದೇವೇಗೌಡರಿಗೆ ಅಪಾಯ ಆಯಿತು ಅಂದಾಗ ಈ ಜಿಲ್ಲೆಯಲ್ಲಿ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅನೇಕ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ನಮ್ಮ ಗೌಡನಿಗೆ ಆರೋಗ್ಯ ಆಗಲಿ, ಆರೋಗ್ಯ ಬರಲಿ ಅಂತ ಕೇಳಿದಂಥ ಪುಣ್ಯಾತ್ಮರು ಈ ಜಿಲ್ಲೆಯಲ್ಲಿ ಸಾವಿರಾರು ಜನ ಇದೆ. ನಾನು ಎಂದೂ ಮರೆಯಲ್ಲ. ಹೌದು, ಹೋರಾಟ ಮಾಡುವ ಶಕ್ತಿ ಕಾಲಲ್ಲಿ ಇಲ್ಲ, ತಲೆಯಲ್ಲಿ ಇದೆ. 91 ವರ್ಷ ಕಾಲಲ್ಲಿ ಇಲ್ಲ. ಇಬ್ಬರು ಎತ್ಕೊಂಡ್ಬರ್ತಾರೆ, ಆದ್ರೆ ತಲೆಯಲ್ಲಿ ಇದೆ. ಯಾಕೆ? ನನ್ನ ಜಿಲ್ಲೆಯಲ್ಲಿ ರೇವಣ್ಣ ಗ್ರಾಜ್ಯುಯೇಟ್ ಅಲ್ಲ, ಈ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಗಳು ಅದು ರೇವಣ್ಣನ ಕೊಡುಗೆ. ಈ ಮಾತನ್ನು ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೇನೆ. ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಲಾ ಕಾಲೇಜು, ವೆಟರ್ನರಿ ಕಾಲೇಜು, ಅಗ್ರಿಕಲ್ಚರ್ ಕಾಲೇಜು, 1, 2. ನಾನು ಪ್ರಧಾನಮಂತ್ರಿ ಆದೆ, ಅದು ಆಕಸ್ಮಿಕ. ನನ್ನ ಜೀವನದಲ್ಲಿ ನಾನು ಎಂದೂ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಯೋಚನೆ ಮಾಡಿದ್ದೇನೆ. ಆದರೆ ಮಂತ್ರಿ ಅಥವಾ ಮುಖ್ಯಮಂತ್ರಿ ಆಗ್ಬಹುದು ಅಂತ ಹೇಳಿ ವಿರೋಧ ಪಕ್ಷದ ನಾಯಕನಾದ್ಮೇಲೆ ಆ ಒಂದು ವಾತಾವರಣ ಬೆಳೆಯಿತು. ಇದು ಸತ್ಯ. ಪಕ್ಕದಲ್ಲಿ ಕೂತಿದ್ದಾರೆ ಜಯೇಶ್ ಬಡೇಲ್ರಿಗೆ ಡೆಲ್ಲಿ ಒಳಗೆ ಹೇಳಿದೆ HK ಕುಮಾರಸ್ವಾಮಿನ ಮಂತ್ರಿ ಮಾಡು. ಆದ್ರೆ ಪಟೇಲ್ ಇಲ್ಲಿಗೆ ಬಂದು ಬೆಳಿಗ್ಗೆ 9 ಗಂಟೆಗೆ ರೇವಣ್ಣಿಗೆ ಫೋನ್ ಮಾಡ್ತಾರೆ, ನೀನು ಓದ್ತಾ ಹೋಗ್ಬೇಕು ಅಂತ. ರೇವಣ್ಣನ ಮಾಡದೇ ಇದ್ರೆ ಸರ್ಕಾರ ತೆಗೆದಾಕ್ಬಿಡುವುದು. ಆ ಮನಸ್ಸಿನ ವ್ಯಾಕುಲ ರೇವಣ್ಣನ ಮಂತ್ರಿ. ಒಂದು ಅಕ್ಷರ ನನ್ನ ಜೀವನದಲ್ಲಿ ನಾನು ಸುಳ್ಳು ಹೇಳಲಿಕ್ಕೆ ತಯಾರಿಲ್ಲ. ಕೊನೆಯ ಘಟ್ಟದಲ್ಲಿದ್ದೇನೆ. ನಾನು ಪ್ರಧಾನಮಂತ್ರಿ ಆಗಲಿಕ್ಕೆ ಕಾರಣ ಈ ರಾಜ್ಯದಲ್ಲಿ 16 ಜನ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸ್ಬೇಕು. ಅವತ್ತು ಕಾಂಗ್ರೆಸ್ ಅಧಿಕಾರ ಕಳ್ಕೊಳ್ತು. ನರಸಿಂಹರಾವ್ ಪ್ರಧಾನಮಂತ್ರಿ, ಅವರು ಅಧಿಕಾರ ಕಳ್ಕೊಂಡು
ಆದ್ರೆ ಒಂದು ತೀರ್ಮಾನ ಮಾಡಿದ್ರು, ಭಾರತೀಯ ಜನತಾ ಪಾರ್ಟಿಯ ಬಿಟ್ಟು ಯಾವುದೇ ರಾಜಕೀಯ ಪಕ್ಷಗಳು ಒಂದುಗೂಡಿ ಸರ್ಕಾರ ಮಾಡ್ತೀವಿ ಅಂದ್ರೆ ನಾವು ಬೆಂಬಲ ಕೊಡ್ತೀವಿ. ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ಸಭೆ ಸೇರಿ ನಾವು ಜ್ಯೋತಿ ಬಸು ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. 2 ದಿನ ಅವ್ರ ಪಕ್ಷದ ಸಭೆ ನಡೀತು, ಪಾಲಿಟ್ ಬ್ಯೂರೋ ಸಭೆ, ಅವ್ರದ್ದು ಇನ್ನೊಂದು ಎಕ್ಸಿಕ್ಯೂಟಿವ್ ಕಮಿಟಿ. 2 ಸಭೆಯಲ್ಲೂ ಹೆಂಗ್ ತರಕು ನಿಮ್ಗೆ ಅನೇಕರಿಗೆ ಗೊತ್ತಿರ್ಬೋದು. ಕರಾಟ್ ಅಂತ ಹೇಳಿ, ಬೃಂದಾ ಕರಾಟ್ ಅಂತ ಹೇಳಿ, ಅವರು ಎಲ್ಲ 18 ವರ್ಷ ನೀವು ಮುಖ್ಯಮಂತ್ರಿ ಆಗಿದ್ದಾರೆ. ಯಾವುದೇ ಕಾರಣದಿಂದ ನೀವು ಅದು ಒಪ್ಕೋಬಾರದು. ಅವ್ರು ಬಂದು 3ನೇ ದಿನ ಐ ವಿಲ್ ನೇಮ್ ದೇವೇಗೌಡ ಆಸ್ ದಿ ಫ್ಯೂಚರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಡಿಕ್ಲೇರ್ ಮಾಡಿ ನಾನು ಅವ್ರ ಕಾಲಿ ನಮಸ್ಕಾರ ಮಾಡಿದೆ. 18 ತಿಂಗಳು ನಾನು ಮುಖ್ಯಮಂತ್ರಿ ಆಗಿದ್ದೆ. ನನ್ನ ಕೊಲ್ಬೇಡಿ, ಕಾಂಗ್ರೆಸ್ ಅವರು ಮೋಸ ಮಾಡ್ತಾರೆ, ನಮ್ಮ ಕೊಲ್ಬೇಡಿ ದಯಮಾಡಿ ಹೇಳಿ. ಅವ್ರು ಹೇಳಿದ್ರು, ನೀನು ಒಪ್ತಾ ಇದ್ರೆ ಯು ವಿಲ್ ಡಿಕ್ಲೇರ್ nobody is there to challenge Vajpayee. You will declare. ಹೊರಗಡೆ ಮೀಡಿಯಾಗಳು, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲ ಇದ್ದಾರೆ ಹೇಳ. ಆ ಸಂದರ್ಭ ನಾನು ಎಲ್ಲರೂ ನನ್ನನ್ನು ಸೇರಿಸಿ 13 ಪಕ್ಷರು ಒಳ್ಳೆ ಆಡಳಿತ ಕೊಟ್ಟಿದೀಯ, ನೀನು ಒಪ್ಕೊಡ್ಬೇಕು ಅಂತ. ಅದಕ್ಕೆ ಕಾರಣ ನಾನಲ್ಲ, ನೀವು. ಈದ್ಗಾ ಮೈದಾನದ ಬಗೆಹರಿಸಿದೆ. ಡಿಸೆಂಬರ್ 11 ಓದ್ ತಗೊಂಡೆ. ಜನವರಿ 26 ಈದ್ಗಾ ಮೈದಾನದಲ್ಲಿ ನನ್ನ ಮುಸ್ಲಿಂ ಬಾಂಧವರು ಆನಂದವಾಗಿ ಫ್ಲಾಗ್ ಹಾಯ್ತು. ನಾನು ಬೆಂಗಳೂರಲ್ಲಿ ಮಾಡಿದೆ, ಅವರು ಹುಬ್ಬಳ್ಳಿಲಿ ಮಾಡಿದ್ರು. ರಿಪಬ್ಲಿಕ್ ಡೇ ದಿವಸ ಮುಸಲ್ಮಾನ್ ಬಂಧುಗಳಿಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ. ಇಲ್ಲಿಂದ ಕೂತಿದ್ದಾರೆ ನನ್ನ ಅಕ್ಕ ತಂಗಿಯರು. ಇಡೀ ಹಿಂದೂಸ್ತಾನದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, ಪುರಸಭೆ ಎಲ್ಲ ಕಡೆ 33% ರಿಸರ್ವೇಶನ್ ಕೊಟ್ಟಿದ್ದು. ಇಡೀ ಹಿಂದೂಸ್ತಾನದಲ್ಲಿ, ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ದೇವೇಗೌಡ ಆ ರಿಸರ್ವೇಶನ್ ಕೊಟ್ಟಿದ್ದು. ನಾಯಿಕ್ ಸಮಾಜದವ್ರಿಗೆ ಚಂದ್ರಶೇಖರ್ ನನ್ನ ಮಂತ್ರಿ ಆಗಬೇಕು ಅಂತ ಕರೆದು, ನಾನು ಮಂತ್ರಿ ಆಗೋದಕ್ಕೆ ಒಪ್ಪೋದಿಲ್ಲ. ನನಗೆ ಇದೊಂದು ಸಮಾಜ ಇದೆ, ಇವ್ರಿಗೆ ರಿಸರ್ವೇಶನ್ ಕೊಡಿ. ಇವತ್ತು 19 ಜನ MLAಗಳು. ಯಾವ ಸಮಾಜಕ್ಕೆ ದೇವೇಗೌಡ ರಿಸರ್ವೇಶನ್ ತಂದುಕೊಟ್ಟು ಆ ಸಮಾಜ 19 ಜನ, 3 ಜನ ಓಹೋ, ನಮ್ಮ ನಾಯಕರು ಡಾನ್ಸ್ ಮಾಡ್ತಾರೆ. ಇಲ್ಲಿ ಮೊದಲನೇ ಸಭೆ 1 ಲಕ್ಷ
ಅಹಿಂದ ಡಾನ್ಸ್. ಆರೋಗ್ಯ ಸರಿ ಇಲ್ಲದೆ ಇದ್ರು ಟಿವಿ ನೋಡ್ತಾ ಇದ್ರು. ದಿನಕರ ಈ ನಂಜಿಲನೇ ಹಿಡ್ಕೋಬೇಕಾ? ಆಯ್ತು. ಆಮೇಲೆ ಒಬ್ಬ ರಾಜಣ್ಣವರು ರಾಜೀನಾಮೆ ಕೊಟ್ಟರು. ಈ ಕೃಷ್ಣ ಬೈರೇಗೌಡರು ನಾವು ಅವ್ರು ನಾನೇನು ಕಡಿಮೆ ಅಂತ ಹೇಳಿ ಅವ್ರು ಮತ್ತೊಂದು ಸಭೆ ಅಂದ್ರೆ ಈ ಜಿಲ್ಲೆ JDSನ ಭದ್ರಕೋಟೆ, ಇದನ್ನ ಮುಗಿಸ್ಲೇಬೇಕು ಅಂತ ಹೇಳಿ ಅದು ಅವರಿಗೆ ನೀನೇನು ಮಾಡಿದ್ರು ಕೋರ್ಟ್ ಮುಂದೆ ಇದೆ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದು. ಏನೇನು ಮಾಡಿದ್ರು ಎಲ್ಲ ಗೊತ್ತಿದೆ. ರೇವಣ್ಣ ಮೈಸೂರು ಟು ಅರಸೀಕೆರೆ ರೈಲ್ವೆ ಲೈನ್ ನಾನು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದ 2ನೇ ದಿನಕ್ಕೆ ಅಲ್ಲೇ ಕೂತು ನೀನು ಆರ್ಡರ್ ಮಾಡಲೇಬೇಕು. ಇಡೀ ಹಿಂದೂಸ್ತಾನದಲ್ಲಿ 13 ತಿಂಗಳಲ್ಲಿ ಒಂದು ರೈಲ್ವೆ ಲೈನನ್ನು ಹಿಡಿದು ಇವತ್ತು 18 ಟ್ರೈನ್ಗಳು ಓಡಿಸ್ತವೆ. 18 ಟ್ರೈನ್. KMF ಕುರಿಯನ್ ನನ್ನ ಕರೆದರು ಆನಂದದಲ್ಲಿ ಎಂಟೈರ್ ಕಾಂಪ್ಲೆಕ್ಸ್ ಇನಾಗ್ರೇಟ್ ಮಾಡಬೇಕು. ರೇವಣ್ಣವರು ಬಂದಿದ್ರು. ಆಯ್ತು. ಅದಾದ್ಮೇಲೆ ನಾನು ಕುರಿಯನ್ನವ್ರಿಗೆ ಇಂಥ ಒಂದು ಏನು KMF ಗುಜರಾತ್ ಮಾಡಿದ್ರು, ಕರ್ನಾಟಕಕ್ಕೂ ಮಾಡಿಕೊಡಿ ಅಂತ ಕುರಿಯನ್ ಹೇಳಿದ್ರು. There can be only one Taj Mahal. There cannot be one more Taj Mahal in this country. ಆಯ್ತು, ನಾನೇನು ಮಾತಾಡಲಿಲ್ಲ. ವಿಮಾನ ಹತ್ತಲಿಕ್ಕೆ ಬಂದೆ ಏರ್ಪೋರ್ಟ್ ಗುಜರಾತ್. ಸ್ವಲ್ಪ ನಿಂತ್ಕೊಳ್ಳಿ ಪ್ಲೀಸ್ ವೈಟ್ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್. ನಾನು ಕಾಲು ಇಡಬೇಕು ಎಂದಿದ್ದು. I am sorry, I hurt your feelings. I am going to sanction one more milk federation to Karnataka. ಇದು ರೇವಣ್ಣವರ ಕೊಡುಗೆ. ಇವತ್ತು ಅಧಿಕಾರ ನಡೆಸ್ತಾ ಇದ್ದಾರಲ್ಲ ಹೇಳಿ. ಕೃಷ್ಣ ಮುಖ್ಯಮಂತ್ರಿ, ಇವರನ್ನು ತೆಗಿಬೇಕು. ಯಾವ ತಪ್ಪಿಗೆ? ತುಂಬಾ ವಿಷಯ ಮಾತನಾಡ. ಅವತ್ತು ಕೃಷ್ಣನ ಕಾಲದಲ್ಲಿ ಇವ್ರನ್ನ ತೆಗೆಯುವ ತೀರ್ಮಾನ ಮಾಡು. ಈಗ ಇದ್ದಾರೆ, ನಾನು ಅವರ ಹೆಸರು ಪ್ರಸ್ತಾಪ ಮಾಡಲ್ಲ, ಅದರ ಅವಶ್ಯಕತೆ. ಇವತ್ತು ಈ ಜಿಲ್ಲೆಯಲ್ಲಿ 1,000 ಕೋಟಿ ರೂಪಾಯಿ ನಮ್ಮ ರೈತರ ಮನೆಗೆ ಹೋಗುದು. ಈಗ ಮತ್ತೊಂದು ದೊಡ್ಡ ಪ್ರಮಾಣದ ಸಂಸ್ಥೆ ಮಾಡ್ತಾ ಇದ್ದಾರೆ. ಅದು ಡಿಫೆನ್ಸ್ ಡಿಪಾರ್ಟ್ಮೆಂಟ್ಗೆ, ಶ್ರೀಲಂಕಾ ಬೇರೆ ಬೇರೆ ಕಡೆ ಹಾಲಿನ ತಯಾರು ಮಾಡಿದಂಥ
ಪ್ರಾಡಕ್ಟ್ಗಳು ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಹಾಸನ ಜಿಲ್ಲೆ, ನಾನು ಇದು ಕೇವಲ ಕುಮಾರಣ್ಣವರು ಒಂದು ಜಿಲ್ಲೆ ಅಂತ ಹೇಳಿ ಹೋಗಲ್ಲ. ಕುಮಾರಸ್ವಾಮಿ 2 ಸಾರಿ ಮುಖ್ಯಮಂತ್ರಿ ಆದರು. ಒಂದು ಸಾರಿ ಭಾರತೀಯ ಜನತಾ ಪಾರ್ಟಿ ಸಂಬಂಧ ಅವರೇ ಹೇಳ್ತಾರೆ, ನಮ್ಮ ತಂದೆಯ ಅನುಮತಿಯಿಂದ ನಾನು ಮಾಡಿದೆ, ಬಹಿರಂಗವಾಗಿ ಹೇಳ್ತಾರೆ. 2ನೇ ಸಾರಿ ಕಾಂಗ್ರೆಸ್ ಆವಾಸ ನಾನು ಬೇಡ ಅಂತ ಹೇಳಿ. ಆದರೆ ಗುಲಾಂ ನಬಿ ಆಜಾದ್ ರಾಜಸ್ಥಾನ ಮಾಜಿ ಮುಖ್ಯಮಂತ್ರಿ ಗೇಲೆ ಕುಮಾರಣ್ಣವ್ರನ್ನ ಕೈ ಹಿಡ್ಕೊಂಡು, ನಿಮ್ಮ ತಂದೆ ಮಾತು ಕೇಳಬೇಡಿ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೇಳಿದ್ದಾರೆ, ನಾನು ಎದ್ದು ಮನೆಗೆ ಹೋದೆ, ಒಪ್ಪಿಸಿದ. 14 ತಿಂಗಳಿತ್ತು. ಯಾಕೆ? 26,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ರು. 25-26 ಸಿದ್ದರಾಮಯ್ಯನವರು ಮಾಡದಂತ 50,000 ಸಾಲ ಮನ್ನಾ ಮಾಡೋದು, ಅದು ಸುಮಾರು 3,500 ಕೋಟಿ ಬಾಕಿ ಉಳಿದಿತ್ತು. ಅದನ್ನು ಸೇರಿಸಿದ್ರೆ 28,000 ಕೋಟಿ ಮೇಲೆ. ಎಂತೆಂಥ ಕಾರ್ಯಕ್ರಮ ಕುಮಾರಸ್ವಾಮಿ, ಪಂಚರತ್ನ ಕಾರ್ಯಕ್ರಮ. ಪ್ರತಿ ಪಂಚಾಯತಿನಲ್ಲಿ ಒಂದು ಆಸ್ಪತ್ರೆ, ಪ್ರತಿ ಪಂಚಾಯತಿನಲ್ಲಿ ಎಲ್ಲ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಅನುಕೂಲ ಮಾಡೋದು. 5 ಕಾರ್ಯಕ್ರಮಗಳು ಪಂಚರತ್ನ. ಜಲಧಾರೆ, ಇರಾನ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನ ಹೇಗೆ ಬಗೆಹರಿಸಬೇಕು, ಆ ಕಾರ್ಯಕ್ರಮವನ್ನು ರೂಪಿಸಿ ರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆ ಕಿಕ್ಕಿರಿದ ಜನ. ಕೊನೆ ದಿನ ಗ್ಯಾರಂಟಿ. ಈಗ ಗ್ಯಾರಂಟಿ ಅವ್ರ ಪಾರ್ಟಿಯವರು ಹೇಳ್ತಾರೆ, ನಮ್ಗೆ ರಸ್ತೆಗೆ ದುಡ್ಡಿಲ್ಲ, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದುಡ್ಡಿಲ್ಲ, ನೀವು ನಿಲ್ಲಿಸಿ ಅಂತ ಅವ್ರ ಪಾರ್ಟಿಯವರೇ ಹೇಳಿ. ಆದರೆ ಇಲ್ಲ ಇಲ್ಲ ಇಲ್ಲ, ನನ್ನ ಗ್ಯಾರಂಟಿ ನಾನು ಮಾಡಲೇಬೇಕು, ಹೇಗಾದರೂ ಮಾಡಿ ಇವರೇ. ಇದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಮೋದಿಯವರು ನಮಗೆ ದುಡ್ಡು ಕೊಡೋದಿಲ್ಲ. ಈಗ ಮನ್ರೇಗಾ, ಮಹಾತ್ಮ ಗಾಂಧಿ ಮೇಲೆ ಎಲ್ಲೂ ಇಲ್ಲದೆ ಇರೋ ಪ್ರೇಮ ಕಾಂಗ್ರೆಸ್. ಒಬ್ಬ ಮನ್ರೇಗಾ, ನಾನು ಮೊನ್ನೆ ಹೇಳಿದ್ದೇನೆ ಬೆಂಗಳೂರು, ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆದ ದಿನ ಅಲ್ಲಿಂದ ಮುಂದಕ್ಕೆ ಮಹಾತ್ಮ ಗಾಂಧಿ ಹೆಸರು ಮರ್ತೇ ಹೋಯಿತು. ಈ ಒಂದು ಕಾರ್ಯಕ್ರಮ ಹೊಸ್ತಲ್ಲ. ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಅಂತ ಹೇಳಿ ಮೊದಲು ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಕ್ರಮ, ನಾನೇ ಸದಸ್ಯ. ಅದನ್ನ ನರೇಗಾ, ಆಮೇಲೆ ಮನ್ರೇಗಾ. ಅದನ್ನ ನಿಲ್ಲಿಸ್ಬಿಟ್ರೀಗ ಇವರೇನು ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಗುಡ್ಸ್ ಅಂಡ್ ಸರ್ವಿಸ್ GST. ಆ ಸಭೆಗೆ ಪ್ರಣಬ್ ಮುಖರ್ಜಿ ಇನಾಗ್ರೇಟ್ ಮಾಡಿದ್ರು.
ಮನಮೋಹನ್ ಸಿಂಗ್ ಬರ್ತೀನಿ ಅಂತ ಬರಲೇ ಇಲ್ಲ. ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೀನು ಬರಬೇಕು ಅಂತ ಹೇಳಿದ್ರು. ಆ ಸಭೆಯಲ್ಲಿ ನಾನು ಭಾಗವಹಿಸಿ. ಇವತ್ತು ಕುಮಾರಸ್ವಾಮಿ ಅವರು ರೇವಣ್ಣವರಿಗೆ ಇಷ್ಟು ಕಾಲೇಜುಗಳನ್ನು ಮಾಡಲಿಕ್ಕೆ ಪ್ರಥಮ ದರ್ಜೆ ಕಾಲೇಜುಗಳು, ಆಸ್ಪತ್ರೆಗಳು, ರೇವಣ್ಣವರು ಫೈಲ್ ಹತ್ಕೊಂಡು ಎಲ್ಲ ಆರ್ಡರ್ ಮಾಡಿಸಿದ್ರು. ಎಲ್ಲೆಲ್ಲಿ ನಮ್ಮ ಪಕ್ಷ ಸೋತಿದೆಯೋ ಆ ಎಲ್ಲ ಕಡೆ ಆ ಸೋತ ಶಾಸಕರನ್ನು ಕೇಳಿ ಅಲ್ಲಿಗೆ ಏನೇನಾಗಬೇಕು ಅದೆಲ್ಲವನ್ನು ಮಾಡಿಸ್ತಕ್ಕಂಥ ಸ್ವಭಾವ ರೇವಣ್ಣ. ಇಡೀ ರಾಜ್ಯದಲ್ಲೇ JDS ಪ್ರಬಲವಾಗಿರಬೇಕು. ಬೆಂಗಳೂರು ನಾವು ಕಂಡಿರೋ ಮನೆ, ಆಫೀಸ್ 12 ಅಡಿ ಆಳದ ನೀರು, 4 ಪಂಪಲ್ಲಿ ಹೊಡೆಯೋದು, ಅಷ್ಟು ನೀರು. ನಾನು ತುಂಬಾ ವಿಷಯ ಮಾತಾಡುವಲ್ಲೇ. ಏನು 24 ಜನವರಿ ನಮ್ಮ ಶಾಸಕರಲ್ಲಿದ್ದಾರೆ, ಮಾಜಿ ಶಾಸಕರಿದ್ದಾರೆ. ಕನಿಷ್ಠ ಕುಮಾರಸ್ವಾಮಿ ಅವರು ಹೇಳ್ತಾರೆ ಅವರು ಆರೋಗ್ಯ ತಪಾಸಣೆಗೆ ಚೆನ್ನೈಗೆ ಹೋಗಿದ್ರು. ಅಣ್ಣ ಹೇಳು, 2 ಲಕ್ಷ ಜನ ಸೇರಬೇಕು. ಯಾವ ಹೊಲದಲ್ಲಾದರೂ ಒಂದು 50 ಎಕರೆ ಜಾಗ ತಗೊಂಡು ನೀವು ಅಲ್ಲಿ ಸಭೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ. ನನಗೆ ಚೆನ್ನೈಯಿಂದ ಹೇಳಿ. ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, ಪುರಸಭೆ ಎಲ್ಲ ಗೌರವ ಸದಸ್ಯರಿಗೆ ವಿನಂತಿ ಮಾಡ್ತೇನೆ. 24ನೇ ತಾರೀಕು ಶನಿವಾರ ನಿಮ್ಮ ಶಕ್ತಿ ನೀವು ಪ್ರದರ್ಶನ ಮಾಡಿ. 2 ತಿಂಗಳಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು ಹೇಳಿದ್ದಾರೆ, ಈಗಾಗಲೇ ಅರ್ಜಿ ಕಾಲ್ಫಾರ್ ಮಾಡ್ತಾ ಇದ್ದಾರೆ, ನಾವು ಚುನಾವಣೆ ನಡೆಸ್ತೀವಿ. ನಾನು ವಿನಂತಿ ಮಾಡ್ತೀನಿ, ನಮ್ಮ ಮಾಜಿ ಶಾಸಕರು, ಹಾಲಿ ಶಾಸಕರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ನಮ್ಮ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರುಗಳು 24 ಜನವರಿ ನಡೆಯುವ ಸಭೆಯಲ್ಲಿ ಅವತ್ತೇನು ಕಾಂಗ್ರೆಸ್ಸರು ಮೊದಲು ಮಾಡಿದರು ಆ ಸಭೆಗಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾನು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈ ಸಭೆಗೆ ಬರದೆ ಉಳಿದಿರ್ತಕ್ಕಂಥ ಈಗ 2-3 ದಿನದಲ್ಲೇ ಈ ಕಾರ್ಯಕ್ರಮ ಆರಂಭ ಮಾಡಿದ್ರು. ಇಂದು ಬೆಳಗ್ಗೆ ನಮ್ಮ ಹುಟ್ಟೂರಲ್ಲಿ ನಮ್ಮ ಕುಲದೇವರು ಈಶ್ವರನ ಪೂಜೆ ಮುಗಿಸಿ ಇಲ್ಲಿಗೆ ಬಂದಿದ್ದರು. 24ನೇ ತಾರೀಕು ಮುಂದಿನ ಮುಂಚೆನೂ ಬರ್ತೇನೆ. ವೇದಿಕೆಯಲ್ಲಿ ಕುಳಿತಿರತಕ್ಕಂಥ ಎಲ್ಲ ನಮ್ಮ ಮಕ್ಕಳು, ಮಾಜಿ ಹಾಗೆ ನಾನು ಎಲ್ಲರೂ ಹೇಳಿದ್ದಾರೆ, ದಯಮಾಡಿ 24ನೇ ತಾರೀಕು ಶನಿವಾರ 1 ಗಂಟೆಗೆ ಸಭೆ ಶುರು ಮಾಡೋಣ. ನಾವು 12 ಗಂಟೆ ಒಳಗೆ ಸಭೆ ಎಲ್ಲ ಕಡೆ ವ್ಯವಸ್ಥೆ ಆಗಿದೆ. ಈ ಜಿಲ್ಲೆಯ ಮಹಾನ್ ಜಿಲ್ಲೆ. ಯಾವ ದೇವೇಗೌಡ ಇವತ್ತು 93ನೇ ವಯಸ್ಸಿನಲ್ಲೂ ಪಾರ್ಲಿಮೆಂಟ್ ಅಲ್ಲಿ ಮುಂದಿನ ಟೇಬಲ್ ಅನ್ನ ಹಿಡಿದು ನನ್ನ ನಾಡಿಗೆ ಆಗಿರೋ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ಹೇಳಿ ಹೋರಾಟ ಮಾಡ್ತೀನಿ. ಆ ದೇವೇಗೌಡ ಬದುಕಿರುವಾಗ
ಈ ಕರ್ನಾಟಕದಲ್ಲಿ ಈ ಪರಸ್ಪರ ಇಬ್ಬರು ರಾಜಕೀಯ ಮುಖಂಡರು ಕರ್ನಾಟಕದಲ್ಲಿ ಯಾವ ರೀತಿ ಅಧಿಕಾರದ ಬಗ್ಗೆ ನಡೀತಾ ಇದೆ ಚರ್ಚೆ, ನಾನು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡ 2 ವರ್ಷ ಇರ್ತಾರೋ ಏನಾಗುತ್ತೋ ನನಗೆ ಸಂಬಂಧ ಇಲ್ಲ. ಆದ್ರೆ ಒಂದು ಮಾತನ್ನು ಹೇಳ್ತಾರೆ, ನಾವು ಈ ಒಂದು ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಈ ಏನೇನು ಅಕ್ರಮಗಳು ನಡೀತಾ ಇದೆ ಪ್ರತಿಯೊಬ್ಬರಿಗೂ ನಿಮಗೆ ಗೊತ್ತು. ಒಂದು ತಾಲೂಕು ಆಫೀಸ್ಗೆ ಹೋದ್ರೆ, ಜಿಲ್ಲಾ ಕಚೇರಿಗೆ ಹೋದ್ರೆ, ಎಕ್ಸಿಕ್ಯೂಟಿವ್ ಆಫೀಸ್ಗೆ ಹೋದ್ರೆ, ಇಲ್ಲಿ ಏನು ನಡೀತಾ ಇದೆ ತಲೆ ತೆಗೆಸ್ಕೊಳ್ಳಬೇಕು. ಯಾಕಂದ್ರೆ ಅವರು ಅಲ್ಲಿ ವ್ಯವಸ್ಥೆ ಮಾಡಿ ಬಂದಿರ್ತಾರೆ. ಅವ್ರ ಬಗ್ಗೆ ನಾನು ದೂರ ಅಲ್ಲ. ಇಂತಹ ಒಂದು ಸಂಕಷ್ಟಕ್ಕೆ ಈ ರಾಜ್ಯ ಏನು ಈಡು ಮಾಡಿದ್ದಾರೋ, ಈ ಒಂದು ಸನ್ನಿವೇಶದಿಂದ ನಮ್ಮ ಜನತೆಗೆ ಆಗುವ ನೋವನ್ನು ತಪ್ಪಿಸಲಿಕ್ಕೆ ಈ ಪಕ್ಷ ಸದೃಢವಾಗಿ ಹೋರಾಟ ಮಾಡಬೇಕು. ನಿಮ್ಮ ಮನಸ್ಸಿನಲ್ಲಿ ಅಸೆಂಬ್ಲಿ ಪಾರ್ಲಿಮೆಂಟ್ ಏನು ಮಾಡ್ತಾರೆ ಅದು 2 ವಿಷಯದಲ್ಲಿ ಆಗಲೇ ಹೇಳಿದ್ದೇನೆ. ಮೋದಿಯವರು ಶಾ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ನಾವು ಎಲ್ಲೆಲ್ಲಿ ನಮ್ಮ ಶಕ್ತಿ ಇದೆಯೋ ನೀವು ಎಷ್ಟು ಮಟ್ಟಿಗೆ ಪಕ್ಷದ ಸಂಘಟನೆ ನೀವು ತೊಡಗಿಸಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರ ಪಾಲಿಕೆ ನೀವು ತೆಗೆದುಕೊಳ್ತೀರಿ. ಅದರ ಆಧಾರದ ನಮಗೆ ಸೀಟನ್ನು ಕೇಳುವ ನೈತಿಕ ಹಕ್ಕಿರುತ್ತೆ. ದಯಮಾಡಿ ಆ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಸೋತಿರುವ ಗೆದ್ದಿರುವ ಎಲ್ಲ ಶಾಸಕರು, ಮಾಜಿ ಮಂತ್ರಿಗಳು, ಮೈಸೂರಿನಿಂದ ಬಂದಿರತಕ್ಕಂಥ ನನ್ನ ಆತ್ಮೀಯ ಮೈಸೂರು ಜಿಲ್ಲೆಗೂ ಹೋಗ್ತೀನಿ, ಕೂತ್ಕೊಳ್ಳೋದು. ಬಾಗಲಕೋಟೆನಲ್ಲಿ ಒಂದು 7 ಅಡಿ 5 ಪಂಚರವದ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಅದರ ಇನಾಗ್ರೇಷನ್ ದಿನ ಬರಬೇಕು ಅಂತ ಹೇಳಿ ನೀವು ಕುಮಾರಣ್ಣನ ಕರ್ಕೊಂಡೋಗಿ ಮಾಡಿಸಿ, ಇಲ್ಲ ನೀವು ಕೂತ್ಕೊಳ್ಳಿ, ಕುಮಾರಣ್ಣ ಇನಾಗ್ರೇಟ್ ಮಾಡಿ. 2 ನನ್ನ ಸ್ಟ್ಯಾಚ್ಯೂ ಮಾಡಿದರೆ ನಾನೇ ಇನಾಗ್ರೇಟ್ ಮಾಡಿ. 3ನೇದು ಬಾಗಲಕೋಟೆಯಲ್ಲಿ ಕುಮಾರಣ್ಣ ಕೈ ಮಾಡಿಸಿ ಅಂತ ಹೇಳಿದ್ದೇನೆ. ಅದು ಕುಮಾರಣ್ಣವ್ರು ಕೇಳಿ ಜನರನ್ನ ಗೊತ್ತು ಮಾಡಿದ್ರು. ಬರೀ ಹಾಸನ ಜಿಲ್ಲೆ 2 ಜಿಲ್ಲೆಗೆ ದೇವೇಗೌಡರು ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ದೇವರ ಶಕ್ತಿಯನ್ನ ಮುಗಿಸಲೇಬೇಕು ಅಂತ ಹೇಳಿ ಎಷ್ಟೊಂದು ನೋವನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲ್ಲ, ಮುಂದೆ ದಿನಗಳು ಬರುತ್ತೆ. ದಯಮಾಡಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಪ್ರತಿ ಪಂಚಾಯತಿ ನಮ್ಮ ಪಂಚಾಯತಿ ಅಧ್ಯಕ್ಷರು ದಯಮಾಡಿ ಎಲ್ಲರನ್ನೂ ಈ ಸಭೆ ಬಗ್ಗೆ ವಿನಂತಿ ಮಾಡ್ತಾರೆ. ನಮ್ಮ ಪಕ್ಷದ ಪದಾಧಿಕಾರಿ ದಯಮಾಡಿ ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ. 24ನೇ ತಾರೀಕು ನಡೆಯುವ ಸಭೆ ಹಿಂದೆಂದೂ ನಡೆಯದೇ ಇರ್ತಕ್ಕಂಥ ಆ ಮೇಲ್ಬಿಡಿದ ಸಭೆಯನ್ನು ನಾವು ಮಾಡಿ ರಾಷ್ಟ್ರಕ್ಕೆ ಕರ್ನಾಟಕದಲ್ಲಿ ದೇವೇಗೌಡರ
ದೊಡ್ಡ ಊರಿನಲ್ಲಿ ಆ ಜಿಲ್ಲೆಯಲ್ಲಿ ಏನು ಕಾಂಗ್ರೆಸ್ನಿರುವ ನರ್ತನ ಮಾಡಿದ್ದಾರೆ, ಅದಕ್ಕೆ ಪ್ರತಿಯಾಗಿ ಉತ್ತರ ಕೊಡೋಣ ಅನ್ನೋ ಮಾತನ್ನ ನಿಮ್ಮ ಎಲ್ಲರಲ್ಲೂ ವಿನಂತಿ ಮಾಡಿ ಮಾಧ್ಯಮದ ಸ್ನೇಹಿತರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡೋದ್ರಿಂದ ಎಲ್ಲರಿಗೂ ನನ್ನ ವಿನಂತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.